ನಮಸ್ಕಾರ ಸ್ನೇಹಿತರೆ, ಇನ್ಸೈ ಸ್ಟೋರಿ ಕನ್ನಡ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಡೀ ಜಗತ್ತು ಅಮೆರಿಕದ ಆರ್ಥಿಕತೆಗಳ ಮೇಲೆ ವಿಶ್ವಾಸ ಕಳೆದುಕೊಳ್ಳುತ್ತಿರುವ ಈ ಹೊತ್ತಿನಲ್ಲಿ ವಾಷಿಂಗ್ಟನ್ನಿಂದ ಒಂದು ಆಘಾತಕಾರಿ ಆಡಿಯೋ ಒಂದು ಲೀಕ್ ಆಗಿದೆ. ಅಮೆರಿಕದ ಹಿರಿಯ ಸೆನೆಟರ್ ಟೆಡ್ ಕ್ರೂಸ್ ಅವರು ಗುಪ್ತವಾಗಿ ಮಾತನಾಡಿದ್ದ ಆ ಆಡಿಯೋದಲ್ಲಿ ಭಾರತ ಮತ್ತು ಅಮೆರಿಕದ ನಡುವಿನ ವ್ಯಾಪಾರ ಒಪ್ಪಂದಕ್ಕೆ ಟ್ರೇಡ್ ಡೀಲ್ ಅಡ್ಡಿಪಡಿಸುತ್ತಿರುವ ಶಕ್ತಿಗಳು ಯಾರು ಎಂಬ ರಹಸ್ಯವನ್ನು ಇದು ಬಯಲು ಮಾಡಿದೆ. ಪ್ರಧಾನಿ ಮೋದಿ ನನ್ನ ಬೆಸ್ಟ್ ಫ್ರೆಂಡ್ ಅಂತ ಟ್ರಂಪ್ ಹೇಳಿದ್ರು, ಒಳಗೊಳಗೆ ಭಾರತದ ವಿರುದ್ಧ ಸಂಚು ನಡೀತಿದೆಯಾ? ಅಮೆರಿಕದ ಈ ಹಿರಿಯ ಸಂಸದರು ಡೋನರ್ಸ್ಗಳ ಮುಂದೆ ಏನೆಲ್ಲ ಬಾಯ್ಬಿಟ್ಟಿದ್ದಾರೆ. ಇವತ್ತಿನ ಈ ವಿಡಿಯೋದಲ್ಲಿ ಅಮೆರಿಕದ ರಹಸ್ಯ ಆಡಿಯೋ ಬಗ್ಗೆ ಒಂದಿಷ್ಟು ವಿವರಣೆಯನ್ನು ನೋಡೋಣ. ಏನಿದು ಆಡಿಯೋ ಲೀಕ್? ಟೆಡ್ ಕ್ರೂಸ್ ಹೇಳಿದ್ದೇನು? ಅಮೆರಿಕದ ರಿಪಬ್ಲಿಕನ್ ಪಕ್ಷದ ಹಿರಿಯ ನಾಯಕ ಮತ್ತು ಸೆನೆಟ್ನ ವಾಣಿಜ್ಯ ಸಮಿತಿಯ ಅಧ್ಯಕ್ಷ ಟೆಡ್ ಕ್ರೂಸ್ ಅವರು ಇತ್ತೀಚೆಗೆ ತಮ್ಮ ಪಕ್ಷದ ಡೋನರ್ಸ್ಗಳ ಜೊತೆ ಮಾತನಾಡಿದ್ದಾರೆ. ಈ ಸಂಭಾಷಣೆಯ ತುಣುಕುಗಳನ್ನು ಎಕ್ಸಿಯೋಸ್ ಪತ್ರಿಕೆ ಪ್ರಕಟಿಸಿದೆ. ಈ ಆಡಿಯೋದಲ್ಲಿ ಟೆಡ್ ಕ್ರೂಸ್ ಅವರು ನೇರವಾಗಿ ಟ್ರಂಪ್ ಅವರ ಟ್ಯಾರಿಫ್ ನೀತಿಗಳನ್ನು ಟೀಕಿಸಿದ್ದಾರೆ. ನೋಡಿ, ಈ ಸುಂಕದಿಂದಾಗಿ ಅಮೆರಿಕದಲ್ಲಿ ಬೆಲೆ ಏರಿಕೆ ಆಗ್ತಾ ಇದೆ, ಸಾಮಾನ್ಯ ಜನರ ಪೆನ್ಷನ್ ಫಂಡ್ಗಳಿಗೆ ತೊಂದರೆ ಆಗ್ತಿದೆ. ಹೀಗೆ ಮುಂದುವರೆದರೆ 26ರ ಚುನಾವಣೆಯಲ್ಲಿ ನಮ್ಮ ಪಕ್ಷ ಸೋಲಲಿದೆ ಅಂತ ಅವರು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಆದರೆ ಎಲ್ಲಕ್ಕಿಂತ ಮುಖ್ಯವಾಗಿ ಭಾರತ ಜೊತೆಗಿನ ವ್ಯಾಪಾರ ಒಪ್ಪಂದ ತಡವಾಗಲು ಅಸಲಿ ಕಾರಣ ಯಾರು ಅನ್ನೋದನ್ನು ಕೂಡ ಅವರು ಈ ಆಡಿಯೋದಲ್ಲಿ ಬಿಚ್ಚಿಟ್ಟಿದ್ದಾರೆ. ಭಾರತ ಜೊತೆಗಿನ ಡೀಲ್ಗೆ ಅಡ್ಡಿ ಮಾಡ್ತಿರೋದು ಯಾರು? ಟೆಡ್ ಕ್ರೂಸ್ ಪ್ರಕಾರ ಭಾರತ ಜೊತೆಗಿನ ಟ್ರೇಡ್ ಡೀಲ್ಗೆ ತಡೆ ಒಡ್ತಿರೋದು ಎರಡು ಪ್ರಮುಖ ಹೆಸರುಗಳು. ಮೊದಲನೇದಾಗಿ JD ವ್ಯಾನ್ಸ್ ಮತ್ತು ಪೀಟರ್ ನವೆರೋ. ಈ JD ವ್ಯಾನ್ಸ್ ಅಮೆರಿಕದ ಉಪಾಧ್ಯಕ್ಷ. JD ವ್ಯಾನ್ಸ್ ಅವರ ಪತ್ನಿ ಉಷಾ ವ್ಯಾನ್ಸ್ ಭಾರತೀಯ ಮೂಲದವರಾದರೂ ಈ ವ್ಯಾನ್ಸ್ ಮಾತ್ರ ಅಪ್ಪಟ ಅಮೆರಿಕ ಫಸ್ಟ್ ನೀತಿಯನ್ನು ಅನುಸರಿಸುತ್ತಾರೆ. ಮುಂದಿನ ಬಾರಿ ಅಧ್ಯಕ್ಷರಾಗುವ ಕನಸು ಹೊತ್ತಿರುವ ಇವರು ಅಮೆರಿಕದ ಬಿಳಿಯ ವೋಟ್ ಬ್ಯಾಂಕ್ಗಳನ್ನು ಉಳಿಸಿಕೊಳ್ಳಲು ಭಾರತಕ್ಕೆ ವಿನಾಯಿತಿ ನೀಡಲು ಇಷ್ಟಪಡುತ್ತಿಲ್ಲ. ಇನ್ನು ಪೀಟರ್ ನವರೋ, ವೈಟ್ ಹೌಸ್ನ ಸಲಹೆಗಾರ. ಪೀಟರ್ ನವರೋ ಒಬ್ಬ ವಿಚಿತ್ರ ಆರ್ಥಿಕ ತಜ್ಞ. ಈ ಟ್ರೇಡ್ ಡಿಫಿಸಿಟಿ, ವ್ಯಾಪಾರ ಕೊರತೆ ಇರುವ ಯಾವುದೇ ದೇಶಕ್ಕೆ ಸುಂಕ ಹಾಕಿ ಅನ್ನೋದು ಇವರ ವಾದ. ಇದರಿಂದ ಅಮೆರಿಕ ಜನರಿಗೆ ಬೆಲೆ ಏರಿಕೆಯಾಗಿ ತೊಂದರೆ ಆಗುತ್ತೆ ಅನ್ನೋ ಕನಿಷ್ಠ ಜ್ಞಾನ ಕೂಡ ಇವನಿಗಿಲ್ಲ ಅಂತ ಟೆಡ್ ಕ್ರೂಸ್ ಕಿಡಿಕಾರಿದ್ದಾರೆ. ಇನ್ನು ಯುರೋಪಿಯನ್ ಯೂನಿಯನ್ ನೀಡಿದ ಭರ್ಜರಿ ತಿರುಗೇಟು. ಒಂದೆಡೆ ಅಮೆರಿಕ ಭಾರತ ಜೊತೆ ನಾಟಕವಾಡುತ್ತಿದ್ರೆ, ಅತ್ತ ಯುರೋಪಿಯನ್ ಯೂನಿಯನ್ ಮಾತ್ರ ಭಾರತ ಜೊತೆ ಮದರ್ ಆಫ್ ಆಲ್ ಡೀಲ್ಸ್ ಅಂತ ಕರೆಸಿಕೊಳ್ಳುವ ಐತಿಹಾಸಿಕ ಮುಕ್ತ ವ್ಯಾಪಾರ ಒಪ್ಪಂದಕ್ಕೆ ಸಹಿ ಹಾಕ್ತಿದೆ. ಯುರೋಪಿಯನ್ ಮುಖ್ಯಸ್ಥೆ ಉರ್ಸುಲಾ ವಂಡರ್ಲೈನ್ ಅವರು ಗಣರಾಜ್ಯೋತ್ಸವದ ಅತಿಥಿಯಾಗಿ ಭಾರತಕ್ಕೆ ಬಂದಿದ್ದಾರೆ. ಅಮೆರಿಕ ಒತ್ತಡ ಹಾಕಿದ್ರೂ ಯುರೋಪ್ ಬಗ್ಲಿಲ್ಲ. ಭಾರತ ಹಿತಾಸಕ್ತಿಗಳಾದ ಕೃಷಿ ಮತ್ತು ಡೈರಿ ಕ್ಷೇತ್ರಗಳನ್ನು ಹೊರಗಿಟ್ಟೇ ಯುರೋಪ್ ಈ ಒಪ್ಪಂದವನ್ನು ಮಾಡಿಕೊಳ್ತಿದೆ. ಇದನ್ನು ನೋಡಿ ಈಗ ಅಮೆರಿಕಕ್ಕೆ ಹೊಟ್ಟೆ ಊರಿ ಶುರುವಾಗಿದೆ. ಯಾಕಂದರೆ ಅಮೆರಿಕದ ಮಿತ್ರ ದೇಶಗಳಲ್ಲೆಲ್ಲ ಈಗ ಅಮೆರಿಕವನ್ನು ಬಿಟ್ಟು ಭಾರತದ ಕಡೆ ಮುಖ ಮಾಡುತ್ತಿವೆ. ಅಮೆರಿಕದ ಭೀತಿ ಮತ್ತು ಟ್ರಂಪ್ ಅವರ ಗೇಮ್ ಪ್ಲ್ಯಾನ್. ಇನ್ನು ನವೆಂಬರ್ನಲ್ಲಿ ಅಮೆರಿಕದ 100 ಸೆನೆಟ್ ಸ್ಥಾನಗಳ ಪೈಕಿ 34ಕ್ಕೆ ಮತ್ತು 435 ಹೌಸ್ ಆಫ್ ರೆಪ್ರೆಸೆಂಟೇಟಿವ್ ಸ್ಥಾನಗಳಿಗೆ ಚುನಾವಣೆ ನಡೀತಿದೆ. ಈ ಚುನಾವಣೆಯಲ್ಲಿ ಬಹುಮತ ಸಿಗದಿದ್ದರೆ ಟ್ರಂಪ್ ಅವರು ಕೇವಲ ನಾಮಕಾವಸ್ಥೆ ಅಧ್ಯಕ್ಷರಾಗಿ ಉಳಿಯಬೇಕಾಗುತ್ತದೆ. ಇದಕ್ಕಾಗಿಯೇ ಟ್ರಂಪ್ ಅವರು ಮೇಕ್ ಅಮೆರಿಕಾ ಗ್ರೇಟ್ ಅಗೇನ್ ಘೋಷಣೆಯಡಿ ವೀಸಾ ರಿಸ್ಟ್ರಿಕ್ಷನ್, ಗ್ರೀನ್ಲ್ಯಾಂಡ್ ವಿವಾದ ಮತ್ತು ಟ್ಯಾರಿಫ್ಗಳನ್ನು ಹೆಚ್ಚಿಸುತ್ತಿದ್ದಾರೆ. ಆದರೆ ಈ ಟೆಡ್ ಕ್ರೂಸ್ ಹೇಳುವಂತೆ ಈ ಹಠ ಅಮೆರಿಕವನ್ನೇ ಒಳಗೆ ದಹಿಸುವಂತೆ ಮಾಡಿದೆ. ರಿಪಬ್ಲಿಕನ್ ಪಕ್ಷದ ಒಳಗೆ ಈಗ ಟ್ರಂಪ್ ವಿರುದ್ಧ ಅಪಸ್ವರ ಕೂಡ ಶುರುವಾಗಿದೆ. ಅಮೆರಿಕದ ಮುನುಸು ಮತ್ತು ರಾಜತಾಂತ್ರಿಕ ನಾಟಕ. ಇನ್ನು ಭಾರತ ಈಗ ಅಮೆರಿಕದ ಟ್ರೆಜರಿ ಬಾಂಡ್ಗಳನ್ನು ಡಂಪ್ ಮಾಡುತ್ತಿದೆ. ಇದನ್ನು ಕಂಡು ಹೆದರಿದ ಅಮೆರಿಕ ಈಗ ಡ್ಯಾಮೇಜ್ ಕಂಟ್ರೋಲ್ಗೆ ಇಳಿದಿದೆ. ಭಾರತ ರಷ್ಯಾ ತೈಲ ಖರೀದಿಯನ್ನು ಕಡಿಮೆ ಮಾಡಿದೆ, ಹಾಗಾಗಿ ನಾವು 25% ಶುಲ್ಕವನ್ನು ಕಮ್ಮಿ ಮಾಡ್ತೀವಿ ಅಂತ ಸ್ಕಾಟ್ ಬೆಸೆಂಟ್ ಕೂಡ ಮಾತಾಡಿದ್ದಾರೆ. ಆದರೆ ಸತ್ಯ ಏನಂದರೆ, ಭಾರತ ರಷ್ಯಾ ತೈಲ ಖರೀದಿಯನ್ನು ನಿಲ್ಲಿಸಿಲ್ಲ. ಬದಲಾಗಿ ಅಮೆರಿಕ ತನ್ನ ಮುಖ ಉಳಿಸಿಕೊಳ್ಳಲು ಈ ಸುಳ್ಳು ಹೇಳುತ್ತಿದೆ. ಭಾರತ ಈಗ ಜಗತ್ತಿನ ಅತಿ ದೊಡ್ಡ ಮಾರುಕಟ್ಟೆಯಾಗಿ ಬೆಳೆದಿದೆ. ಹಾಗಾಗಿ ಭಾರತವನ್ನು ಕಡೆಗಣಿಸುವುದು ಅಮೆರಿಕಕ್ಕೆ ಸಾಧ್ಯವೇ ಇಲ್ಲ ಅನ್ನೋದು ಈಗಿನ ಕಟು ಸತ್ಯ. ಸ್ನೇಹಿತರೆ, ಈ ಟೆಡ್ ಕ್ರೂಸ್ ಅವರ ಆಡಿಯೋ ಲೀಕ್ ಅಮೆರಿಕದ ಒಳಗಿನ ಗುಂಪುಗಳನ್ನು ಜಗತ್ತಿನ ಮುಂದೆ ಇಟ್ಟಿದೆ. ಅಮೆರಿಕ ಭಾರತವನ್ನು
ಗೆಳೆಯ ಅಂದುಕೊಳ್ಳುತ್ತೋ ಅಥವಾ ತನ್ನ ಲಾಭಕ್ಕಾಗಿ ಬಳಸುವ ದಾಳ ಅಂದುಕೊಳ್ಳುತ್ತೋ ಅನ್ನೋದು ಈಗ ಸ್ಪಷ್ಟವಾಗ್ತಿದೆ. ನಿಮ್ಮ ಪ್ರಕಾರ ಭಾರತ ಅಮೆರಿಕದ ಮಾತಿಗೆ ಬಗ್ಬೇಕಾ ಅಥವಾ ತನ್ನದೇ ಹಾದಿಯಲ್ಲಿ ಮುನ್ನಡಿಬೇಕಾ? ಕಮೆಂಟ್ ಮಾಡಿ ತಿಳಿಸಿ. ಈ ಸಮಗ್ರ ವಿಶ್ಲೇಷಣೆ ಇಷ್ಟವಾಗಿದೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ಅಂತಾರಾಷ್ಟ್ರೀಯ ರಾಜಕೀಯದ ಇಂತಹ ಎಕ್ಸ್ಕ್ಲೂಸಿವ್ ವಿಡಿಯೋ ಸುದ್ದಿಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.